ಇನ್ನು ಬೀದರ್ನ ಸಮಾಜ ಕಲ್ಯಾಣ ಇಲಾಖೆಯ ಮಹಾ ಹಗರಣ ನಡೆಯುತ್ತಿದೆಯಾ ಎನ್ನುವ ಅನುಮಾನ ದಿನದಿಂದ ದಿನಕ್ಕೆ ಪುಷ್ಟಿ ನೀಡುವಂತ ಅನೇಕ ಉದಾಹರಣೆಗಳು ಹೊರಬರ್ತಾ ಇದೆ. ಬಾಬಾ ಸಾಹೇಬ್ರ ಹೆಸರಲ್ಲಿ ಬರೋಬರಿ 70 ಲಕ್ಷ ರೂಪಾಯಿ ಹಣವನ್ನ ಗುಳುಂ ಮಾಡಲು ಅಧಿಕಾರಿಗಳು ಸ್ಕೆಚ್ ಹಾಕಿದ್ದಾರಾ? ರಾಷ್ಟ್ರೀಯ ವಿಚಾರಣಾ ಸಂಕೀರ್ಣವನ್ನ ಕೇವಲ ತಾಲೂಕು ಮಟ್ಟದ ಕಾರ್ಯಕ್ರಮವನ್ನಾಗಿ ಮಾಡಲು ಹೊರಟ ಅಧಿಕಾರಿಗಳ ವಿರುದ್ಧ ಇದೀಗ ದಲಿತ ಯೂನಿಟಿ ಮೂವ್ಮೆಂಟ್ ಕೂಡ ಕೆಂಡ ಕಾರಿದೆ. ನಿನ್ನೆ ಬಂತೆ ಧರ್ಮನಾಗ್ ಅವರು ಕೆಂಡ ಕಾರಿದ್ರು, ಇವತ್ತು ಯೂನಿಟಿ ಮೂವ್ಮೆಂಟ್. ಯಾಕಂದ್ರೆ ಉತ್ತರ ಕರ್ನಾಟಕ ನ್ಯೂಸ್ ನ ವಿಶೇಷ ಪ್ರೈಮ್ ಟೈಮ್ ಬುಲೆಟಿನ್ ನಲ್ಲಿ ನಿನ್ನೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ನೇರವಾಗಿ ಜಿಲ್ಲೆಯ ಜನರಿಗೆ ತೋರಿಸಿಕೊಡುವಂತಹ ಪ್ರಯತ್ನ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಮಾಡಿತ್ತು. ಮಾರ್ಚ್ 14 ಮತ್ತು 15ರಂದು ನಡೆಯಲಿರುವ ರಾಷ್ಟ್ರೀಯ ವಿಚಾರಣಾ ಸಂಕೀರ್ಣದ ವಿರುದ್ಧ ಈಗ ರಾಜ್ಯ ವ್ಯಾಪ್ತಿ ಆಕ್ರೋಶ ವ್ಯಕ್ತವಾಗಿತ್ತು. ಅಧಿಕಾರಿಗಳೇ ಎಚ್ಚರ ಎಚ್ಚರ ಎಚ್ಚರ. ಬಾಬಾ ಸಾಹೇಬರ ವಿಚಾರಧಾರೆ ಪ್ರಸಾರಕ್ಕೆ ಸರ್ಕಾರ ನೀಡಿದ 70 ಲಕ್ಷ ರೂಪಾಯಿ ಅನುದಾನಕ್ಕೆ ಅಧಿಕಾರಿಗಳು ಕನ್ನ ಹಾಕುತ್ತಿದ್ದಾರೆ ಎನ್ನುವ ಗಂಭೀರ ಆರೋಪ ಕೇಳಿ ಬಂದಿತ್ತು. ರಾಷ್ಟ್ರ ಮಟ್ಟದ ಇವ್ರದೆಲ್ಲ ಈ ಕುರಿತು ಸುದ್ದಿ ಬಿತ್ತರಿಸ್ತೀವಿ, ಆಮೇಲೆ ನಮಗನ್ಸುತ್ತೆ ಇದು ರಾಷ್ಟ್ರ ಮಟ್ಟದ ಕಾರ್ಯಕ್ರಮವೋ ಅಥವಾ ತಾಲೂಕು ಮಟ್ಟದ ಕಾರ್ಯಕ್ರಮವೋ. ಇಡೀ ದೇಶವೇ ಬೀದರ್ನತ್ತ ತಿರುಗಿ ನೋಡುವಂತ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಆದ್ರೆ ಜಿಲ್ಲೆಯ ಸಮಾಜ ಕಲ್ಯಾಣ ಅಧಿಕಾರಿಗಳು ಕೇವಲ ಬೀದರ್, ಕಲಬುರಗಿ, ಯಾದಗಿರಿಯ ಕೆಲವೊಂದು ಚಿಂತಕರನ್ನ ಕರೆಸಿ ಕೈ ತೊಳೆದುಕೊಳ್ಳಲು ಮುಂದಾಗಿದ್ರು. ಹೀಗಂತ ದಲಿತ ಯೂನಿಟಿ ಮೂವ್ಮೆಂಟ್ ನ ರಾಜ್ಯಾಧ್ಯಕ್ಷ ಪ್ರಕಾಶ್ ರಾವಣ್ ಕೂಡ ಇವತ್ತು ಗುಡುಗಿದ್ದಾರೆ. ನಿನ್ನೆ ನಾವು ಕೂಡ ಸುದ್ದಿ ಮಾಡಿದ್ವಿ. ನನಗೆ ಈ ಪ್ರೈಮ್ ಟೈಮ್ ನ ನಾವು ಓದುವಂತಹ ಸಂದರ್ಭದಲ್ಲಿ ಅವರು ಕರೆ ಮಾಡಿ ಹೇಳ್ತಾರೆ, ಇದನ್ನ ಮುಂದೂಡಲಾಗಿದೆ. ಡಿಸಿ ಅವರ ಸೈನಿಗೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಒಂದು ಪತ್ರವನ್ನು ಬರೆದಿದ್ದಾರೆ, ಮೇಡಮ್ ಇದನ್ನ ಮುಂದೂಡೋಣ. ಯಾಕೆ ಈ ಪರಿಸ್ಥಿತಿ ಬಂತು? ನೀವು ಸರಿಯಾಗಿ ಕೆಲಸ ಮಾಡಿದ್ರೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನಿಯತ್ತಿನಿಂದ ತಮಗೆ ಬರುವಂತಹ ಸಂಬಳಕ್ಕೆ ಸರಿಯಾಗಿ ಗೌರವ ಕೊಟ್ಟು ಕೆಲಸ ಮಾಡಿದ್ರೆ ಇವತ್ತಿನ ಈ ವಿಚಾರಣಾ ಸಂಕೀರ್ಣ ಏನು ಮಾರ್ಚ್ 14ರಂದು ನಡಿಬೇಕಿತ್ತು, ಅದನ್ನ ಮುಂದೂಡುವಂತ ಅನಿವಾರ್ಯತೆ ಇರ್ತಾ ಇರಲಿಲ್ಲ. ನೀವು ಸರಿಯಾಗಿ ಕೆಲಸ ಮಾಡಿಲ್ಲ, ಅದನ್ನ ನಾವು ಪ್ರೂವ್ ಮಾಡಿ ತೋರಿಸಿದ್ದೀವಿ. ಕೆಲವೊಂದಿಷ್ಟು ಸಂಘಟನೆಗಳು ಕೂಡ ಆರೋಪವನ್ನ ಮಾಡಿದ್ರು. ನಾವು ಹಳ್ಳಿಯಲ್ಲಿ ಕೂಡ ಒಂದಿಷ್ಟು ಜನರಿಗೆ ಕರೆ ಮಾಡಿ ಕೇಳಿದ್ವಿ, ಇದ್ರ ಬಗ್ಗೆ ನಿಮಗೇನಾದ್ರೂ ಗೊತ್ತಾ ಅಂತ. ಯಾರು ಕೂಡ ಇಲ್ಲ ಅಂತ ಹೇಳಿದ್ರು. ನಿಜಕ್ಕೂ ಕೂಡ ಉತ್ತರ ಕರ್ನಾಟಕ ನ್ಯೂಸ್ ಮಾಡಿದಂತಹ ಕೆಲಸಕ್ಕೆ ಅನೇಕರು ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಅಂಬೇಡ್ಕರ್ ವಾದವನ್ನ ಪ್ರತಿಯೊಬ್ಬ ಮನುಕುಲದ ಪ್ರತಿಯೊಬ್ಬ ಮನುಷ್ಯನಿಗೆ ತಲುಪಿಸಬೇಕು ಅನ್ನೋ ನಮ್ಮ ಆಶಯ. ನಿಜಕ್ಕೂ ಆ ಆಶಯಕ್ಕೆ ಗೆಲುವಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾಡಬೇಕಾದ ಕೆಲಸವನ್ನ ಇಂದು ನಾವು ಮಾಡಿದ್ದೇವೆ. ಅಂಬೇಡ್ಕರ್ ಆದರ್ಶಗಳನ್ನ, ಅವರ ವಿಚಾರಗಳನ್ನ ಜನರಿಗೆ, ದಲಿತರಿಗೆ, ಶೋಷಿತರಿಗೆ, ಅನ್ಯಾಯಕ್ಕೊಳಗಾದವರಿಗೆ ತಲುಪಿಸುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ. ನೀವು 70 ಲಕ್ಷವನ್ನ ಜೇಬಲ್ಲಿ ಇಟ್ಕೊಳ್ಳೋ ಪ್ಲಾನ್ ಅನ್ನ ಮಾಡಿದ್ರಿ. ನಾವು ಸುದ್ದಿ ಬಿತ್ತರಿಸಿದ ಕೇವಲ 24 ಗಂಟೆಯಲ್ಲಿಯೇ ಜಿಲ್ಲೆಯಲ್ಲಿ ಯಾವ ರೀತಿಯ ಆಕ್ರೋಶ ಭುಗಿಲೆದ್ದಿತ್ತು ಅನ್ನೋದು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಸರಿಯಾಗಿ ಗೊತ್ತಾಗಿದೆ. ಜಿಲ್ಲಾಡಳಿತಕ್ಕೆ ಯಾವ ರೀತಿ ಆಕ್ರೋಶ ಬೀದರ್ ಜಿಲ್ಲೆಯಲ್ಲಿ ಇದೆ ಅನ್ನೋದು ಸರಿಯಾಗಿ ಗೊತ್ತಾಗಿದೆ. ನನಗೆ ಬಂದಂತಹ ಮಾಹಿತಿಯ ಪ್ರಕಾರ ಕಾರ್ಯಕ್ರಮವನ್ನ ಮುಂದೂಡಲಾಗಿದೆ ಅಂತೆ. ಆದ್ರೆ ಡೇಟ್ ಯಾವುದು, ಯಾವತ್ತಿಗೆ ಮುಂದೂಡಿದೆ ಇನ್ನೂ ಅಪ್ಡೇಟ್ ಬರಬೇಕಾಗಿದೆ. ಆದ್ರೆ ನನಗೊಬ್ರು ತುಂಬಾ ಆತ್ಮೀಯರು ಕರೆ ಮಾಡಿ ತಿಳಿಸಿದ್ದಾರೆ ಮುಂದೂಡಲಾಗಿದೆ ಅಂತ. ಆದ್ರೆ ಯಾವತ್ತು ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಮುಂದೂಡಲಾಗಿದೆಯೋ ಇಲ್ವೋ ಅನ್ನೋದು ಮುಂದಿನ ಸುದ್ದಿಯಲ್ಲಿ ನಾಳೆ ಚರ್ಚೆ ಮಾಡಿ ಹೇಳ್ತೀನಿ. ಆದ್ರೆ ಇವತ್ತು ದಲಿತ ಯೂನಿಟಿ ಮೂವ್ಮೆಂಟ್ ಅವರು ಕೂಡ ಅದನ್ನೇ ಹೇಳಿದ್ರು. ಕೇವಲ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮದಿಂದ ಕೈ ತೊಳೆದುಕೊಳ್ಳುವಂತಹ ಪ್ರಯತ್ನ ಇದಾಗ್ತಾ ಇದೆ. ದಲಿತ ಯೂನಿಟಿ ಮೂವ್ಮೆಂಟ್ ನ ನೇರ ಒತ್ತಾಯ ಒಂದೇ, ಈ ಕೂಡಲೇ ಈ ಅರೆಬೇರೆ ಕಾರ್ಯಕ್ರಮವನ್ನು ಮುಂದೂಡಬೇಕು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಗಣ್ಯರನ್ನ ಆಹ್ವಾನಿಸಿ ಬಾಬಾ ಸಾಹೇಬರ ಹೆಸರಿಗೆ ಗೌರವ ತರುವಂತೆ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡಬೇಕು. ಇಲ್ಲದಿದ್ರೆ ಮುಂದಿನ ದಿನ ಹೋರಾಟದ ಹಾದಿ ಕಠಿಣವಾಗಿರಲಿದೆ ಅಂತ ಅಧಿಕಾರಿಗಳಿಗೆ ಎಚ್ಚರಿಸಿದ್ರು. ನಾನು ಒಂದೇ ಮಾತನ್ನು ಹೇಳ್ತೀನಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ, ಅಧಿಕಾರ ಇವತ್ತಿರುತ್ತೆ, ನಾಳೆ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ನಿಮ್ಗೆ ಅಧಿಕಾರಕ್ಕೆ ಬರುವ ತನಕ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದು ಯಾರು ಗೊತ್ತಾ? ಡಾಕ್ಟರ್ BR ಅಂಬೇಡ್ಕರ್ ಅವರು. ಯಾವ ಡಾಕ್ಟರ್ BR ಅಂಬೇಡ್ಕರ್ ಹೆಸರು ಹೇಳಿ ಸಂವಿಧಾನದಲ್ಲಿ ಹಕ್ಕುಗಳನ್ನ ಪಡೆದು ಅವರ ಸಂವಿಧಾನವನ್ನ ಪಾಲಿಸಿ ಸರ್ಕಾರಿ ಹುದ್ದೆಯನ್ನ ಪಡೆದು ಸರ್ಕಾರಿ ಕುರ್ಚಿ ಮೇಲೆ ಕೂತ್ಕೊಂಡಾಗ ಅದೇ ಡಾಕ್ಟರ್ BR ಅಂಬೇಡ್ಕರ್ ಅವರು ನಿಮಗೆ ನೆನಪು ಹೋದ್ರಾ? ಇಡೀ ವಿಶ್ವವೇ ಅವರನ್ನ ದೇವರ ರೀತಿ ಪೂಜಿಸುತ್ತೆ. ವಿಶೇಷವಾಗಿ ಭಾರತ ಅವರನ್ನ ಯಾರಿಗೆ ಧ್ವನಿ ಇಲ್ಲವೋ ಅವರಿಗೆ ಧ್ವನಿಯನ್ನ ಕೊಟ್ಟಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅನ್ಯಾಯಕ್ಕೊಳಗಾದವರಿಗೆ ಧೈರ್ಯ ತುಂಬಿದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು.
ದೀನದಲಿತರಿಗೆ ನೀವು ಕೂಡ ಮನುಷ್ಯರು, ನೀವು ಕೂಡ ಸಮಾಜದಲ್ಲಿ ತಲೆ ಎತ್ತಿ ಬದುಕಬೇಕು ಅಂತ ತೋರಿಸಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಡವರಿಗೂ ಒಂದೇ ಕಾನೂನು, ಶ್ರೀಮಂತರಿಗೆ ಒಂದೇ ಕಾನೂನು ಅಂತ ತೋರಿಸಿಕೊಟ್ಟಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಸ್ವಾಭಿಮಾನದ ಬದುಕೋದನ್ನ ಕಲಿಸ್ಕೊಟ್ಟಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅವರ ಚಿಂತನೆಗಳನ್ನ ಪ್ರಚಾರ ಮಾಡಬೇಕಾದಂತ ನೀವುಗಳು 70 ಲಕ್ಷದ ಕಾರ್ಯಕ್ರಮವನ್ನ ಬರೀ ಅರೆಬರೆಯಾಗಿ ಮಾಡಿ ಕೈ ತೊಳೆದುಕೊಳ್ಳಲಿಕ್ಕೆ ಹೊರಟಿದ್ರಲ್ಲ, ನಾಚಿಕೆ ಆಗಬೇಕು ನಿಮಗೆ. ಕಾರ್ಯಕ್ರಮವನ್ನ ಮುಂದೂಡಬೇಕು. ಈಗ ನನಗೆ ಬಂದಂತ ಕರೆ ಪ್ರಕಾರ ಮುಂದೂಡಲಾಗಿದೆ, ಇಲ್ಲದೆ ಹೋದ್ರೂ ಕೂಡ ಮುಂದೂಡಬೇಕು. 1 ತಿಂಗಳ ಮಟ್ಟಿಗೆ ಪ್ರಚಾರ ಆಗಬೇಕು. ಬೀದರ್ ಜಿಲ್ಲೆಯ ಹಳ್ಳಿಗಳಿಂದ ಈ ಕಾರ್ಯಕ್ರಮಕ್ಕೆ, ಈ ವಿಚಾರಣೆ ಸಂಕಿರಣಕ್ಕೆ ಜನ ಬರಬೇಕು. ಅವರಿಗೂ ಕೂಡ ಅಂಬೇಡ್ಕರ್ ಚಿಂತನೆಗಳು ತಲುಪಬೇಕು. ಆವಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಸುಮ್ಮನೆ ಯಾವುದೋ ಒಂದು ಫಂಕ್ಷನ್ ಅಲ್ಲಿ ಬುಕ್ ಮಾಡಿದೆ, ನಾಳೆ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಚಿಂತಕರನ್ನ ಕರೆಸದೆ 4-5 ಸ್ಕೂಲ್ ಮಕ್ಕಳನ್ನ ಕರೆಸಿ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ಅಂತ ಕಾರ್ಯಕ್ರಮಕ್ಕೆ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡಲ್ಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಆಗುವಂತಹ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಊರಿನ ದಲಿತ ಸಹೋದರರಿಗೆ ಇದರ ಬಗ್ಗೆ ಜ್ಞಾನ ಇರಬೇಕು, ಅವ್ರ ಕಾರ್ಯಕ್ರಮಕ್ಕೆ ಬರಬೇಕು. ಮತ್ತು ಪ್ರತಿಯೊಬ್ಬ ಅಂಬೇಡ್ಕರ್ ಅನುಯಾಯಿಗೂ ಕೂಡ ಈ ಕಾರ್ಯಕ್ರಮದ ಅರಿವಿರಬೇಕು, ಅವ್ರಿಗೆ ಪ್ರಚಾರ ಆಗಬೇಕು, ಅವರು ಭಾಗವಹಿಸಬೇಕು. ಅಂಬೇಡ್ಕರ್ ವಿಚಾರಗಳು ಬೀದರ್ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೆ ತಲುಪಬೇಕು. ಅವಾಗ ಮಾತ್ರ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಅಂತಹ ಕಾರ್ಯಕ್ರಮ ಯಶಸ್ವಿಗೆ ನಾವು ಕೂಡ ನಿಮಗೆ ಸಾಥ್ ಕೊಡ್ತೀವಿ. ಆದ್ರೆ ಅರೆ ಬರೆ ಕಾರ್ಯಕ್ರಮಗಳು ಮಾಡಿದ್ರೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಬಿಡಲ್ಲ. ಒಬ್ಬ ಅಂಬೇಡ್ಕರ್ ವಾದಿಯಾಗಿ ನಾನು ಕೂಡ ಯಾವುದೇ ಕಾರಣಕ್ಕೂ ಈ ಸುದ್ದಿಯನ್ನ ಸ್ಟಾಪ್ ಮಾಡಲ್ಲ. ಈಗಲಾದ್ರೂ ಅಧಿಕಾರಿಗಳು ಮುಂದಿನ ಕ್ರಮ ಏನ್ ತೆಗೆದುಕೊಳ್ತಾರೆ ನೋಡೋಣ.